Raichur, where dreams become direction. Dream, learn, grow, lead, become. Join Vedanta for your better future. At Vedanta, we don't just teach, we prepare you to win. ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಮೆಘಾ ನ್ಯೂಸ್. ಮೊದಲಿಗೆ ಹೆಡ್ಲೈನ್ಸ್. ಎನ್ಎಸ್ ಬೋಸರಾಜರಿಗೆ ಸಚಿವ ಸ್ಥಾನ ನೀಡುವುದು ಸೂಕ್ತ. ಮಾದಿಗ ಸಮಾಜ ಮುಖಂಡರ ಆಗ್ರಹ. ಪಕ್ಷ ಮತ್ತು ಅಭಿವೃದ್ಧಿಗೆ ಸಚಿವ ಸ್ಥಾನ ನೀಡುವುದು ಅಗತ್ಯ. ಜಯಣ್ಣ. ವಿವಿಧ ಗ್ರಾಮಗಳ ಕಾಮಗಾರಿಗೆ ಶಾಸಕ ದದ್ದಲ್ ಬಸನಗೌಡ ಚಾಲನೆ. ಶೈಕ್ಷಣಿಕ ಅಭಿವೃದ್ಧಿಗೆ 100 ಕೋಟಿ ಅನುದಾನ. ಬಿಡದಿ ಭೂ ಸ್ವಾಧೀನ ವಿರೋಧಿಸಿ ಜೂನ್ 22ರಿಂದ ಪಾದಯಾತ್ರೆ. ಜಿಲ್ಲಾ ಮತ್ತು ತಾಲೂಕು ಪದಾಧಿಕಾರಿಗಳು ಭಾಗಿ. ಎಂ ವಿರೂಪಾಕ್ಷಿ. ಹಣಕಾಸು ಸಾಕ್ಷರತೆ ಯೋಜನೆಗಳ ಮಾಹಿತಿ ಕಾರ್ಯಾಗಾರ. ಮಹಿಳಾ ಸಬಲೀಕರಣಕ್ಕೆ ಸ್ವಸಹಾಯ ಗುಂಪುಗಳಿಗೆ ಆರ್ಥಿಕ ನೆರವು ಸದ್ಬಳಕೆಯಾಗಲಿ. ಶೀಲಾಪ್ರಿಯ ಗೌತಮ್. ವಿಶೇಷ ಮತದಾರರ ಪಟ್ಟಿ ಪರಿಷ್ಕರಣೆಯಿಂದ ಪಾರದರ್ಶಕ ಚುನಾವಣೆ ನಡೆಯಲು ಸಹಕಾರಿ. ಡಾಕ್ಟರ್ ಹಂಪಣ್ಣ ಸಜ್ಜನ್. ಮತ್ತು ಮಡಿವಾಳ ಸಮಾಜದ ರಘು ಕೌಟಿಲ್ಯ ವಿಧಾನ ಪರಿಷತ್ ಸದಸ್ಯರಾಗಿ ಆಯ್ಕೆ. ಸಮಾಜದಿಂದ ಸಂಭ್ರಮಾಚರಣೆ. ಜಿಲ್ಲೆಯ ಸಮರ್ಥ ನಾಯಕತ್ವ ಹಾಗೂ ಪಕ್ಷದ ಸಂಘಟನಾತ್ಮಕ ಬೆಳವಣಿಗೆಗೆ ಎನ್ಎಸ್ ಬೋಸರಾಜು ಇವರಿಗೆ ಸಚಿವ ಸ್ಥಾನ ನೀಡಬೇಕು ಎಂದು ಮಾದಿಗ ಸಮಾಜದ ಮುಖಂಡರು ಆಗ್ರಹಿಸಿದ್ದಾರೆ. ಅವರಿಂದು ಮಾಧ್ಯಮಗೋಷ್ಠಿ ಉದ್ದೇಶಿಸಿ ಮಾತನಾಡಿ, ಮಹಾನಗರ ಪಾಲಿಕೆ ಮಾಜಿ ಸದಸ್ಯ ಜಯಣ್ಣ ಮಾತನಾಡಿ, ಕಳೆದ 3 ವರ್ಷಗಳ ಕಾಲ ಸಣ್ಣ ನೀರಾವರಿ ಸಚಿವರಾಗಿ ಎನ್ಎಸ್ ಬೋಸರಾಜು ಇವರು ರಾಜ್ಯದ ಕೆರೆಗಳ ಅಭಿವೃದ್ಧಿಯೊಂದಿಗೆ ಜಿಲ್ಲೆಗೆ ಅನೇಕ ಅಭಿವೃದ್ಧಿ ಕಾರ್ಯಗಳ ಅನುಷ್ಠಾನಕ್ಕೆ ಕಾರಣೀಭೂತರಾಗಿದ್ದಾರೆ. ಕಲಬುರಗಿ ಜಿಲ್ಲೆಯ ಪ್ರಿಯಾಂಕಾ ಖರ್ಗೆ ಹಾಗೂ ಡಾಕ್ಟರ್ ಶರಣ ಪ್ರಕಾಶ್ ಪಾಟೀಲ್ ಇವರಿಗೆ ಸಚಿವ ಸ್ಥಾನ ನೀಡಲಾಗಿದೆ. ಜಿಲ್ಲೆಗೂ ಪ್ರಾತಿನಿಧ್ಯದೊಂದಿಗೆ ಅಭಿವೃದ್ಧಿ ದೃಷ್ಟಿಕೋನದಲ್ಲಿ ಕಾರ್ಯನಿರ್ವಹಿಸುವ ಎನ್ಎಸ್ ಬೋಸರಾಜು ಇವರಿಗೆ ಸಚಿವ ಸ್ಥಾನ ನೀಡುವುದು ಸೂಕ್ತವಾಗಿದೆ. ಕಳೆದ 50 ವರ್ಷಗಳಿಂದ ಅವಿಭಜಿತ ಕೊಪ್ಪಳ ಮತ್ತು ರಾಯಚೂರು ಜಿಲ್ಲೆಗಳಲ್ಲಿ ಕಾಂಗ್ರೆಸ್ ಪಕ್ಷ ಕಟ್ಟಲು ಬೋಸರಾಜ್ ಅವರು ನಿರಂತರ ಶ್ರಮ ವಹಿಸಿದ್ದಾರೆ. ಮುಂಬರುವ ಕಾರ್ಪೊರೇಷನ್, ಜಿಲ್ಲಾ, ತಾಲೂಕು ಮತ್ತು ಗ್ರಾಮ ಪಂಚಾಯಿತಿ ಹಾಗೂ ವಿಧಾನಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷ ಗಟ್ಟಿಯಾಗಿ ಕಾರ್ಯನಿರ್ವಹಿಸಲು ಎನ್ಎಸ್ ಬೋಸರಾಜರಂತಹ ಕ್ರಿಯಾಶೀಲರಿಗೆ ಅಧಿಕಾರ ಒದಗಿಸುವುದು ಅಗತ್ಯವಾಗಿದೆ. ರಾಯಚೂರು ನಗರದಲ್ಲಿ ವಿಮಾನ ನಿಲ್ದಾಣ, ಮಹಾನಗರ ಪಾಲಿಕೆ ಮೇಲ್ದರ್ಜೆ, ಮಾವಿನಕೆರೆ ಅಭಿವೃದ್ಧಿ, ರಸ್ತೆ, ಕೆರೆಗಳ ಅಭಿವೃದ್ಧಿಗೆ ಪಾದರಸದಂತೆ ಕೆಲಸ ಮಾಡಿದ್ದಾರೆ. ಸಚಿವ ಸಂಪುಟದಲ್ಲಿ ಸಚಿವರಾದರೆ ಉಳಿದ ಅಭಿವೃದ್ಧಿ ಕಾರ್ಯಗಳು ಪೂರ್ಣಗೊಳಿಸುವ ಜೊತೆಗೆ ಪಕ್ಷವು ಸಂಘಟನಾತ್ಮಕವಾಗಿ ಉತ್ಸಾಹದಿಂದ ಕಾರ್ಯನಿರ್ವಹಿಸಲು ಸಹಕಾರಿಯಾಗುತ್ತದೆ. ಪಕ್ಷದ ಎಐಸಿಸಿ ಅಧ್ಯಕ್ಷರು, ಕೆಪಿಸಿಸಿ ಅಧ್ಯಕ್ಷರು ಹಾಗೂ ನೂತನ ಮುಖ್ಯಮಂತ್ರಿಗಳು ರಾಯಚೂರು ಜಿಲ್ಲೆಗೆ ಸಚಿವ ಸ್ಥಾನವನ್ನು ಎನ್ಎಸ್ ಬೋಸರಾಜು ಇವರಿಗೆ ನೀಡಲು ಮುಂದಾಗಬೇಕೆಂದರು. ಎನ್ಎಸ್ ಬೋಸರಾಜು ಇವರಿಗೆ ಸಚಿವ ಸ್ಥಾನ ನೀಡಲು ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ವಿರೋಧಿಸಿದ್ದಾರೆ ಎಂಬುದು ಕೇವಲ ಊಹಾಪೋಹ ಅಷ್ಟೇ. ದಿವಂಗತ ಎನ್ ಧರ್ಮಸಿಂಗ್ ಮತ್ತು ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ಸುದೀರ್ಘ ರಾಜಕೀಯ ಜೀವನ ನಡೆಸಿರುವ ಬೋಸರಾಜ್ ಇವರು ಖರ್ಗೆಯ ಆಪ್ತರಲ್ಲಿ ಒಬ್ಬರಾಗಿದ್ದಾರೆ. ಪಕ್ಷ ಸಂಘಟನೆಗೆ ಬೋಸರಾಜ್ ಇವರು ಕಾರ್ಯಚಟುವಟಿಕೆ ಏನು ಎಂಬುದು ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ಗೊತ್ತಿದೆ ಎಂದರು. ಮಾದಿಗ ಸಮಾಜಕ್ಕೆ ಇನ್ನೊಂದು ಸಚಿವ ಸ್ಥಾನ ನೀಡಬೇಕೆನ್ನುವುದು ಸಾಮಾಜಿಕ ನ್ಯಾಯ. ಆದರೆ ಜಿಲ್ಲೆಯ ವಿಷಯದಲ್ಲಿ ಎನ್ಎಸ್ ಬೋಸರಾಜು ಇವರಿಗೆ ಸಚಿವ ಸ್ಥಾನ ನೀಡುವುದು ಅಗತ್ಯವಾಗಿದ್ದು, ಈ ಕುರಿತು ಪಕ್ಷದ ನಾಯಕರಿಗೂ ಮನವರಿಕೆ ಮಾಡಲಾಗುತ್ತದೆ ಎಂದರು. 3 ವರ್ಷದ ಅವಧಿ ಮುಗಿದ ನಂತರ ಅವರು ರಾಜೀನಾಮೆ ಕೊಟ್ಟು, ಅವರ ಮಂತ್ರಿ ಮಂಡಲ ರಾಜೀನಾಮೆ ಕೊಟ್ಟು, ಹೈಕಮಾಂಡ್ ಮತ್ತು ಶಾಸಕಾಂಗ ಪಕ್ಷದ ಒಕ್ಕೂಟದ ನಿರ್ಣಯದಂತೆ ಇವತ್ತು ಸನ್ಮಾನ್ಯ ಶ್ರೀ ಡಿ.ಕೆ. ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗಿರುವಂತಹ ಸಂದರ್ಭದಲ್ಲಿ ಈಗಾಗಲೇ ಮೊದಲನೇ ಹಂತದಲ್ಲಿ ಸಚಿವರನ್ನ ಕ್ಯಾಬಿನೆಟ್ಗೆ ಸೇರಿಸಿಕೊಂಡಿರುವಂಥದ್ದು ಎಲ್ಲರೂ ಕೂಡ ನೋಡಿದೆ. ಈಗಾಗಲೇ ಇಡೀ ಜಿಲ್ಲೆಯಲ್ಲಿ ಸಾರ್ವಜನಿಕರಲ್ಲಿ ಚರ್ಚಿಸುವ ವಿಷಯ ಅಂದರೆ ಜಿಲ್ಲೆಗೆ ಪ್ರಾತಿನಿಧ್ಯ ಕೊಡಬೇಕು. ಜಿಲ್ಲೆಗೆ ಪ್ರಾತಿನಿಧ್ಯ ಕೊಡಬೇಕು, ಸೂಕ್ತ ಅಭ್ಯರ್ಥಿಗೆ ಪ್ರಾತಿನಿಧ್ಯವನ್ನು ಕೊಡಬೇಕು ಅಂತೇಳಿ ಇಡೀ ಜಿಲ್ಲೆಯಲ್ಲಿ ಬರೀ ಕಾಂಗ್ರೆಸ್ ಪಕ್ಷ ಅಲ್ಲ, ಎಲ್ಲ ಸಮುದಾಯದ ಎಲ್ಲ ಸ್ತರದ ಜನರು ಕೂಡ ಇವತ್ತು ಭಾವನೆ ಆಗಿದೆ. ಹಾಗೆ ಆ ಇದರಲ್ಲಿ ಕಾಂಗ್ರೆಸ್ ಪಕ್ಷದ
ಈ ಮಾದಿಗ ಸಮಾಜದ ಮುಖಂಡರು ಕೂಡ ಇವತ್ತು ಜಿಲ್ಲೆಯ ಅಭಿವೃದ್ಧಿಗೆ ಮತ್ತು ಒಳ್ಳೆಯ ಸಮರ್ಥವಾದಂಥ ನಾಯಕರನ್ನ ಸಚಿವ ಸಂಪುಟಕ್ಕೆ ಸೇರಿಸಿಕೊಳ್ಬೇಕು ಅಂತೇಳಿ ನಾವೆಲ್ಲರೂ ಕೂಡ ಚರ್ಚಿಸಿ ಅದರ ಪರಿಣಾಮವಾಗಿ ಇವತ್ತು ಪತ್ರಿಕಾಗೋಷ್ಠಿಯನ್ನ ಕರೆದಿದ್ದೇವೆ. ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯ ಅವರ ಸಚಿವ ಸಂಪುಟದಲ್ಲಿ ಸನ್ಮಾನ್ಯ ಶ್ರೀ NS ಬೋಸರಾಜ್ ಅವರು 3 ವರ್ಷಗಳ ಕಾಲ ಇಲ್ಲಿ ಸಚಿವರಾಗಿ ಕೆಲಸ ಮಾಡಿರುವಂಥದ್ದು ಅನೇಕ ಅಭಿವೃದ್ಧಿ ಕೆಲಸಗಳಲ್ಲಿ ಕೂಡ ಇವತ್ತು ಅವರು ಪ್ರಯತ್ನ ಮಾಡಿರುವಂಥದ್ದು ನಿಮ್ಗೆಲ್ಲರಿಗೂ ಗೊತ್ತಿದೆ. ಅದೇ ನಮ್ಮ ಜಿಲ್ಲೆಯ ಉಸ್ತುವಾರಿ ಸಚಿವರು ಕೂಡ ಶರಣಪ್ರಕಾಶ್ ಪಾಟೀಲ್ ಅವರು ಕೂಡ ಅವ್ರ ಜೊತೆ ಇಬ್ಬರು ಕೂಡ ಇವತ್ತು ಈ ಜಿಲ್ಲೆಗೆ ಅಭಿವೃದ್ಧಿ ಕೆಲಸಗಳನ್ನ ಮಾಡಿದ್ದಾರೆ. ಪ್ರಿಯಾಂಕ್ ಖರ್ಗೆ ಅವರು ಮತ್ತೆ ಶರಣಪ್ರಕಾಶ್ ಅವರು ಅವರಿಗೆ ಪ್ರಾತಿನಿಧ್ಯ ಈಗಾಗಲೇ ಕೊಟ್ಟಿರುವಾಗ ನಮ್ಮ ಜಿಲ್ಲೆಗೂ ಕೂಡ ಪ್ರಾತಿನಿಧ್ಯ ಕೊಡುವಂತಹ ಸಂದರ್ಭದಲ್ಲಿ ಈಗೇನು 2ನೇ ಕಂತಿನ ಸಚಿವ ಸಂಪುಟ ವಿಸ್ತರಣೆಯಲ್ಲಿ ಜಿಲ್ಲೆಗೆ ಪ್ರಾತಿನಿಧ್ಯ ಕೊಡಬೇಕು ಅನ್ನುವಂಥ ಒಂದು ಭಾವನೆಯನ್ನು ಇಟ್ಕೊಂಡು ಒಂದು ಒತ್ತಾಯದ ಹಿನ್ನೆಲೆಯಲ್ಲಿ ಇವತ್ತು ಈ ಪತ್ರಿಕಾಗೋಷ್ಠಿಯನ್ನ ಕರೆಯಲಾಗಿದೆ. ಮೊದಲು ಸಚಿವ ಸಂಪುಟಿಗೆ ಸೇರಿದ ನಂತರ ಕೇಳುವಂತ ಸಂದರ್ಭ ಬರ್ತದೆ. ಮೊದಲು ಸಚಿವ ಸಂಪುಟದಲ್ಲೇ ಸೇರಿದಾಗ ನಾವು ಉಸ್ತುವಾರಿಯನ್ನ ಕೇಳೋದ್ರಲ್ಲಿ ಈ ಸಂದರ್ಭದಲ್ಲಿ ಅದಾಗಿಲ್ಲ. ಮೊದಲು ಸಚಿವ ಸಂಪುಟಕ್ಕೆ ಸೇರಿಸ್ಕೊಂಡು ಆ ಮೂಲಕ ನಿಮ್ಮ ಭಾವನೆ ನಮ್ಮ ಭಾವನೆ ಧರ್ಮಸಿಂಗ್ ಅವರಿಗೆ ರಾಯಚೂರಿನಿಂದ ಯಾರಾದ್ರೂ ಆತ್ಮೀಯವಾದಂತವ್ರು ಯಾರಾದ್ರೂ ಇದ್ರೆ ಅವರು ಬೋಸರಾಜ್ ಅವರು ಮೊದಲಿದ್ದು ಬೆಂಗಳೂರು ಹೋಗ್ತೀವಿ. ಬೆಂಗಳೂರು ಅಷ್ಟು ದೂರ ಅಲ್ಲ, ಮುಖ್ಯಮಂತ್ರಿ ಮಾಡ್ತೀವಿ, ಒತ್ತಾಯ ಮಾಡ್ತೀವಿ. ಆದ್ರೆ ಇವ್ರಿಗೆ ಎಲ್ಲಿದಂತ ಪ್ರಶ್ನೆ ಧರ್ಮಸಿಂಗ್ ಅವರಿಗೆ ಖರ್ಗೆ ಅವರಿಗೆ ಬಹಳ ಅಚ್ಚುಮೆಚ್ಚಿನ ಮತ್ತು ಅವರ ಸೂಚನೆಯಂತೆ ಅವರ ನಿರ್ದೇಶನದಂತೆ ಹಲವಾರು ವರ್ಷಗಳ ಕಾಲ ರಾಜ್ಯದಲ್ಲಿ ಮತ್ತು ಜಿಲ್ಲೆಯಲ್ಲಿ ಪಕ್ಷ ಕಟ್ಟಿದಂತವ್ರು ಯಾರಾದ್ರೂ ಇದ್ರೆ ಅವರು ಬೋಸರಾಜ್ ಅವರು ಮತ್ತು ಇಡೀ ಜಿಲ್ಲೆಯಲ್ಲಿ ಕಾಂಗ್ರೆಸ್ನಾಗೆ ಅತ್ಯಂತ ಮುಖಂಡ ಯಾರಿದ್ರೆ ಅವರು ಬೋಸರಾಜ್. ಜಿಲ್ಲಾ ಪಂಚಾಯಿತಿ ಮಾಜಿ ಅಧ್ಯಕ್ಷ ರಾಮಣ್ಣ ಇರಬಗೇರ ಮಾತನಾಡಿ ಪಕ್ಷದ ಹಿರಿಯರಾದ NS ಬೋಸರಾಜ್ ಇವರಿಗೆ ಸಚಿವ ಸ್ಥಾನ ನೀಡುವುದರಿಂದ ಮಾದಿಗ ಸಮಾಜಕ್ಕೆ ಅನ್ಯಾಯವಾಗುವುದಿಲ್ಲ. RB ತಿಮ್ಮಾಪುರು ಸೇರಿದಂತೆ ಅನೇಕ ಮೂಲ ಮಾದಿಗರು ಶಾಸಕರು ವಿಧಾನ ಪರಿಷತ್ ಸದಸ್ಯರಾಗಿದ್ದಾರೆ. ಮಾದಿಗ ಸಮಾಜದ ಇನ್ನೊಬ್ಬರಿಗೆ ಸಚಿವ ಸ್ಥಾನ ನೀಡಬೇಕಿದೆ. ಮೂಲ ಮಾದಿಗರು ಯಾರು ಎಂಬುದು ಪಕ್ಷ ನಾಯಕರಿಗೆ ಗೊತ್ತಿದೆ ಎಂದರು. ಯಾವುದೋ ಒಂದು ಸಣ್ಣ ಆರೋಪದಲ್ಲಿ ಗುರಿ ಮಾಡಿ ಸಮಾಜದ ನಾಯಕ ಸಮುದಾಯದ ಹಿರಿಯ ಮುಖಂಡ ಕೂಡ ಒತ್ತಾಯ ಕೂಡ ಸಮುದಾಯದಲ್ಲಿ ಶ್ರೀನಿವಾಸ ಅವ್ರ ಆತ್ಮೀಯಮೋಷ ಮಾಡಿರ್ಬೇಕು. ಯಾರು ಸಮುದಾಯದವ್ರು ಯಾರ ಸಮುದಾಯದವ್ರು ಕೇಳಿರ್ತಾರ ಆತ್ಮೀಯಮೋಷ ಮಾಡಿರ್ಬೇಕು. ರಾಜ್ಯ ಸರ್ಕಾರದ ನಮ್ಮ ಹೈಕಮಾಂಡ್ ಕೂಡ ಒತ್ತಾಯ ಇದೆ. RB ತಿಮ್ಮಾಪುರ ಹನುಮಂತ ಶ್ರೀನಿವಾಸ ಹಿಂದಿದ್ದು ನಾಯಕರಾದಾಗ ಸುಧಾಮದಾಸ್ ಅವರು ಕೂಡ ಇಲ್ಲ ಎನ್ಎಲ್ಸವರಾದಾಗ ನಾಯಕರಾದಾಗ ಮೂಲ ಸಮುದಾಯದವರಿಗೆ ಇನ್ನೊಂದು ಆದ್ಯತೆ ಕೊಡಬೇಕು. ಈಗ ಪ್ರಿಯಾಂಕ ಖರ್ಗೆ ಮತ್ತು ಪರಮೇಶ್ವರ್ ಕೊಟ್ಟಿದ್ದಾರೆ. ಅದರಲ್ಲಿ ಲೆಫ್ಟಿನೆಂಟ್ ಕೂಡ 2 ಸ್ಥಾನಗಳಲ್ಲಿ ಕೊಡಬೇಕಾಗಿಲ್ಲ. ಇನ್ನೊಂದು ಕೂಡ ನಮ್ಮ ಮೂಲ ಸಮುದಾಯದಲ್ಲಿ ಕೊಡಬೇಕು ಅನ್ನೋದು ಕೂಡ ನಮ್ದು ಒತ್ತಾಯ ಇದೆ. ಇಡೀ ಸಮುದಾಯ ನಾಟ್ ಓನ್ಲಿ ರಾಯಚೂರು ಅಂತಲ್ಲ, ಇಡೀ ರಾಜ್ಯದ ಮಾದಿಗ ಸಮಾಜದ ಎಲ್ಲರ ಒತ್ತಾಯ ಕೂಡ ಇದೆ ಅನ್ನೋ ಮಾತನ್ನು ಸ್ಪಷ್ಟಪಡಿಸ್ತಾರೆ. ಈ ಸಂದರ್ಭದಲ್ಲಿ ಮಹಾನಗರ ಪಾಲಿಕೆ ಮಾಜಿ ಮಹಾಪೌರ ನರಸಮ್ಮ ನರಸಿಂಹಲು ಮಾಡಗಿರಿ, ಹೇಮಲತಾ ಬೂದ್ಯಪ್ಪ, ನರಸಿಂಹಲು ಮಾಡಗಿರಿ, HB ಮುರಾರಿ, ಹನುಮೇಶ್ ಮುದ್ದಾಪುರ, ಆಂಜನೇಯ ಕುರುಬದೊಡ್ಡಿ, ಬೂದ್ಯಪ್ಪ, ಎಂ ಪವನ್ ಕುಮಾರ್, ನರಸರೆಡ್ಡಿ, ಅನಿಲ್ ಕುಮಾರ್, ಮಣಿಕಂಠ, ಈರಣ್ಣ ಭಂಡಾರಿ ಸೇರಿದಂತೆ ಅನೇಕರಿದ್ದರು. 371J ಜಾರಿಗೊಳಿಸಿದ್ದರಿಂದ ಈ ಭಾಗದ ನಿರುದ್ಯೋಗಿಗಳಿಗೆ ವರದಾನ ನೇಮಕಾತಿ ಸದ್ಬಳಕೆ ಮಾಡಿಕೊಳ್ಳಬೇಕು ಎಂದು ಗ್ರಾಮೀಣ ಶಾಸಕ ದದ್ದಲ್ ಬಸನಗೌಡ ಹೇಳಿದರು.
ಅವರಿಂದು ತಾಲೂಕಿನ ವಿವಿಧ ಅಭಿವೃದ್ಧಿ ಕಾಮಗಾರಿಗಳಿಗೆ ಭೂಮಿ ಪೂಜೆ ಹಾಗೂ ಉದ್ಘಾಟಿಸಿ ಮಾತನಾಡಿದರು. ಆಶಾಪುರ ಗ್ರಾಮದಲ್ಲಿ ಕೆಕೆಆರ್ಡಿಬಿ ಮೈಕ್ರೋ ಯೋಜನೆಯಡಿ ನಿರ್ಮಿಸಲಾದ ಸರ್ಕಾರಿ ಹಿರಿಯ ಶಾಲೆಯ 2 ಕೊಠಡಿ, ಉಡುಮ್ಗಲ್ ಖಾನಾಪುರ ಗ್ರಾಮದಲ್ಲಿ ಕೆಕೆಆರ್ಡಿಬಿ ಯೋಜನೆಯಡಿ ಹಿಂದುಳಿದ ವರ್ಗಗಳ ಮೆಟ್ರಿಕ್ ಪೂರ್ವ ಬಾಲಕರ ವಸತಿ ನಿಲಯ ಕಟ್ಟಡ ನಿರ್ಮಾಣ ಕಾಮಗಾರಿ ಭೂಮಿ ಪೂಜೆ, ಗಾರಲದಿನ್ನಿ ಗ್ರಾಮದಲ್ಲಿ ಕೆಕೆಆರ್ಡಿಬಿ ಮೈಕ್ರೋ ಯೋಜನೆಯಡಿ ನಿರ್ಮಿಸಲಾದ ಸರ್ಕಾರಿ ಪ್ರೌಢಶಾಲೆಯ ನೂತನ ಕಟ್ಟಡ ಉದ್ಘಾಟನೆ, 10 ಲಕ್ಷ ರೂಪಾಯಿ ವೆಚ್ಚದಲ್ಲಿ ಶ್ರೀ ಮಾರೆಮ್ಮವ್ವ ದೇವಸ್ಥಾನ ನಿರ್ಮಾಣ ಭೂಮಿ ಪೂಜೆ ನೆರವೇರಿಸಿ ಮಾತನಾಡಿದರು. ಕ್ಷೇತ್ರದ ಸುಮಾರು 13 ಸರ್ಕಾರಿ ಪ್ರೌಢಶಾಲೆಗಳು, 8 ಕೆಪಿಎಸ್ ಶಾಲೆಗಳು ಮಂಜೂರು ಮಾಡಲಾಗಿದೆ. 2 ಬಾರಿ ಶಾಸಕನಾಗಿ ಸುಮಾರು 100 ಕೋಟಿ ರೂಪಾಯಿ ಹೆಚ್ಚು ಶಿಕ್ಷಣ ಇಲಾಖೆಗೆ ಅನುದಾನವನ್ನು ನೀಡಲಾಗಿದೆ. ಪ್ರತಿ ಗ್ರಾಮೀಣ ಪ್ರದೇಶದ ಹಳ್ಳಿಗಳಲ್ಲಿ ಕೆಲಸ ಕಾರ್ಯ ಮಾಡಿರುವುದಾಗಿ ಹೇಳಿದರು. ಬಹಳ ಮನುಷ್ಯನಿಗೆ ಶ್ರೇಷ್ಠವಾದಂಥ ಏನು ನಮಗೆ ಶ್ರೇಷ್ಠವಾದಂಥ ಜ್ಞಾನ ಯಾವುದು? ಶಿಕ್ಷಣ. ಶಿಕ್ಷಣಕ್ಕೆ ಒತ್ತನ್ನು ಕೊಟ್ಟು ಶಿಕ್ಷಣವನ್ನು ಕಲಿತಾಗ ಮಾತ್ರ ಸಮಾನತೆ, ಎಲ್ಲದರನ್ನು ಪ್ರೀತಿಸುವಂತ ಮತ್ತು ನಮ್ಮೆಲ್ಲರನ್ನ ಸಮಾನಾಗಿ ಕಾಣುವಂಥದಕ್ಕೆ ಸಾಧ್ಯ ಆಗಬೇಕಾದಾಗ ಶಿಕ್ಷಣವನ್ನು ಪಡೆದಾಗ ಮಾತ್ರ ಈ ಸಂದರ್ಭದಲ್ಲಿ ಊರಿನ ಹಿರಿಯ ಮುಖಂಡರು, ಸುತ್ತಮುತ್ತಲಿನ ಗ್ರಾಮಗಳ ಮುಖಂಡರು, ಗ್ರಾಮಸ್ಥರು, ನಾಮನಿರ್ದೇಶನ ಸದಸ್ಯರುಗಳು, ಅಧಿಕಾರಿಗಳು ಉಪಸ್ಥಿತರಿದ್ದರು. ಬಿಡದಿ ಮತ್ತು ಹಾರೋಹಳ್ಳಿ ಫಲವತ್ತಾದ ಕೃಷಿ ಭೂಮಿಯನ್ನು ಸ್ವಾಧೀನಪಡಿಸಿಕೊಳ್ಳಲು ಮುಂದಾಗಿರುವ ರಾಜ್ಯದ ಕಾಂಗ್ರೆಸ್ ಸರ್ಕಾರ ಕ್ರಮ ವಿರೋಧಿಸಿ ಜೂನ್ 21ರಿಂದ ಪ್ರಾರಂಭವಾಗಲಿರುವ ಜೆಡಿಎಸ್ ಪಾದಯಾತ್ರೆಯಲ್ಲಿ ಜಿಲ್ಲೆ ಮತ್ತು ಎಲ್ಲ ತಾಲೂಕುಗಳ ಪದಾಧಿಕಾರಿಗಳು ಭಾಗವಹಿಸುವುದಾಗಿ ಜೆಡಿಎಸ್ ಜಿಲ್ಲಾಧ್ಯಕ್ಷ ಎಂ ವಿರೂಪಾಕ್ಷಿ ಹೇಳಿದರು. ಅವರಿಂದು ಮಾಧ್ಯಮಗೋಷ್ಠಿ ಉದ್ದೇಶಿಸಿ ಮಾತನಾಡಿ, ರಿಯಲ್ ಎಸ್ಟೇಟ್ ದಂಧೆ ಪ್ರಾರಂಭಿಸಿರುವ ಕಾಂಗ್ರೆಸ್ ಸರ್ಕಾರ ಮೊದಲ ಹಂತದಲ್ಲಿ 755 ರೈತರ 498.34 ಎಕರೆ ಭೂಮಿ ಸ್ವಾಧೀನಪಡಿಸಿಕೊಳ್ಳಲು ಹೊರಡುವ ಮೂಲಕ ರೈತರ ಕುಟುಂಬಗಳನ್ನು ಬೀದಿಗೆ ತರಲು ಮುಂದಾಗಿದೆ. ಜೂನ್ 12ರಂದು ಭೂಸ್ವಾಧೀನ ಅಧಿಸೂಚನೆಯಲ್ಲಿ ಕೇವಲ 500 ಎಕರೆ ಮಾತ್ರ ಸೀಮಿತವಾಗದೆ ಮುಂದಿನ ದಿನಗಳಲ್ಲಿ 9600 ಎಕರೆ ಭೂಮಿ ಬಲವಂತವಾಗಿ ಕಸಿದುಕೊಳ್ಳಲಿದೆ. ರೈತರ ಭೂಮಿ ನೀಡಲು ವಿರೋಧಿಸುತ್ತಿದ್ದಾರೆ. ಆದರೆ ಸರ್ಕಾರ ಕೋರ್ಟಿನಲ್ಲಿ ಪರಿಹಾರದ ಹಣವನ್ನು ಜಮಾ ಮಾಡಿ ಬಲವಂತದಿಂದ ಕಿತ್ತುಕೊಳ್ಳಲು ಹುನ್ನಾರ ನಡೆಸಿದೆ. ಫಲವತ್ತಾದ ಕೃಷಿ ಕಳೆದುಕೊಳ್ಳುವ ರೈತರು ಕೃಷಿಯೊಂದಿಗೆ ಜೀವನಾಧಾರವಾಗಿರುವ ಹೈನುಗಾರಿಕೆಯು ಕೈತಪ್ಪಿ ಹೋಗಲಿದೆ. ಸರಿಸುಮಾರು 6 ಲಕ್ಷ ಲೀಟರ್ ಹಾಲು ಉತ್ಪಾದನೆ ನಿಂತು ಹೋಗಲಿದೆ. ರೇಷ್ಮೆ ಸಾಕಾಣಿಕೆಯು ನಿಲ್ಲಲಿದೆ. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಇವರು ಹಠಕ್ಕೆ ಬಿದ್ದು ಬಿಡದಿ ರಿಯಲ್ ಎಸ್ಟೇಟ್ ಯೋಜನೆ ಜಾರಿಗೆ 9,011 ಕೋಟಿ ಸರ್ಕಾರಿ ಗ್ಯಾರಂಟಿ ನೀಡಿ ಜಾರಿಗೆ ಮುಂದಾಗಿರುವುದು ರೈತರನ್ನು ಆತಂಕಕ್ಕೆ ಸಿಲುಕಿಸಿದೆ. ರೈತರ ಸಮಸ್ಯೆಗೆ ಧ್ವನಿಯಾಗಿ ಜೆಡಿಎಸ್ ನಿಲ್ಲಲಿಲ್ಲ. ನಿಖಿಲ್ ಕುಮಾರಸ್ವಾಮಿ ನೇತೃತ್ವದಲ್ಲಿ ನಡೆಯುವ ಪಾದಯಾತ್ರೆ ರಾಜ್ಯಪಾಲರಿಗೆ ಮನವಿ ನೀಡಿ ಯೋಜನೆ ರದ್ದಿಗೆ ಮನವಿ ಮಾಡಲಾಗುತ್ತದೆ. 2006ರಲ್ಲಿ ಯೋಜನೆ ಕುಮಾರಸ್ವಾಮಿಯವರೇ ರೂಪಿಸಿದ್ದರು. ಆದರೆ ರೈತರಿಗೆ 40% ಹಣ ನೀಡಿ 5ರಿಂದ 6 ಕೋಟಿ ರೂಪಾಯಿ ರೈತರಿಗೆ ತಲುಪಿಸುವ ಉದ್ದೇಶವಾಗಿತ್ತು. ಆದರೆ ಶಾಸಕ ಬಾಲಕೃಷ್ಣ ಆರೋಪದಲ್ಲಿ ಹುರುಳಿಲ್ಲ. ರೈತರು 75% ಪರಿಹಾರಕ್ಕೆ ಅರ್ಜಿ ಸಲ್ಲಿಸಿಲ್ಲ. ಈಗಾಗಲೇ ವಿರೋಧಿಸಿ ಹೋರಾಟ ನಡೆಸುತ್ತಿದ್ದಾರೆ. ನಮ್ಮ ಭೂಮಿ ನಮ್ಮ ಹಕ್ಕು ಘೋಷಣೆಯೊಂದಿಗೆ ನಡೆಯಲಿರುವ ಪಾದಯಾತ್ರೆಯಲ್ಲಿ ಜಿಲ್ಲೆಯ ಜೆಡಿಎಸ್ ನಾಯಕರು ಭಾಗವಹಿಸುತ್ತಿರುವುದಾಗಿ ಹೇಳಿದರು. ಕರ್ನಾಟಕ ಸರ್ಕಾರ ರೈತರ ಫಲವತ್ತಾದ ಭೂಮಿಯನ್ನ ವಶಪಡಿಸಿಕೊಳ್ತಕ್ಕಂಥದ್ದು, ರೈತರಿಗೆ ಮಾರಣವಾದಂಥ ಶಾಸನಗಳನ್ನು ತರುತ್ತಾ ಬಿಡದಿ ಹಾರೋಹಳ್ಳಿ ಹೋಬಳಿಗಳಲ್ಲಿ
ಸುಮಾರು 18 ರಿಂದ 19 ಹಳ್ಳಿಗಳ ಜನರ ಒಟ್ಟು ವಿಸ್ತೀರ್ಣ 9,600 ಎಕರೆ ಫಲವತ್ತಾದ ಭೂಮಿ. ಇದು ಸುಮಾರು ಒಂದು 2-3 ದಿನಗಳಿಂದ ನಾನು ಟಿವಿಗಳಲ್ಲಿ ಗಮನಿಸ್ತಕ್ಕಂಥದ್ದನ್ನು ನೋಡ್ತಾ ಇದ್ದೀವಿ. ಆರೋಹಳ್ಳಿ, ಬಿಡಿದಿ ಆ ಭಾಗದಲ್ಲಿರ್ತಕ್ಕಂಥ ಫಲವತ್ತಾದ ಭೂಮಿ ಎಷ್ಟು ಫಲವತ್ತವಾಗಿದೆ ಅಂತಂದರೆ ಆ ನೋಡಲಿಕ್ಕೆ ಕಣ್ಣಿಗೆ ಒಂದು ರಮ್ಯವಾದಂಥ ನೋಟವನ್ನು ಕಾಣ್ತಕ್ಕಂಥದ್ದು ನೋಡ್ತಾ ಇದ್ದೀವಿ. ಅಲ್ಲಿ ಹೈನುಗಾರಿಕೆ ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಇದು. ತಿಂಗಳಿಗೆ ಸುಮಾರು 6 ರಿಂದ 7 ಲಕ್ಷ ಲೀಟರ್ KMF ಕೊಡ್ತಕ್ಕಂಥದ್ದು ಅಲ್ಲಿನ ಜನರ ಉದ್ಯೋಗವಾಗಿರ್ತಕ್ಕಂಥದ್ದು. ಅಲ್ಲಿನ ರೈತರು ಕೇವಲ 2 ಎಕರೆ, 3 ಎಕರೆ, 4 ಎಕರೆ ಒಳಗಡೆ ಅತಿ ಸಣ್ಣ ರೈತರು. ಅವರು ಜೀವನೋಪಾಯ ಅದರ ಮೇಲೆ ಇರತಕ್ಕಂಥದ್ದು. ಇದರಿಂದ ಸುಮಾರು 75% ಜನ ನಾವು ಟೌನ್ಶಿಪ್ಗೆ ಭೂಮಿಯನ್ನು ಕೊಡಂಗಿಲ್ಲ ಅಂತೇಳಿ ಹೆಣ್ಣು ಗಂಡು ಇವತ್ತು ಹೋರಾಟವನ್ನು ಮಾಡ್ತಕ್ಕಂಥದ್ದು ನೋಡ್ತಾ ಇದ್ದೀವಿ. ಸುಮಾರು 6 ತಿಂಗಳಿಂದ ರೈತರು ನಿರಂತರವಾದಂಥ ಹೋರಾಟವನ್ನು ಕೈಗೆತ್ತಿಕೊಂಡಿದ್ದಾರೆ. ಹೀಗಾಗಿ ರೈತರ ಹಿತವನ್ನು ಕಾಪಾಡ್ತಕ್ಕಂಥ, ರೈತರ ಜೊತೆಯಲ್ಲಿ ಇರ್ತಕ್ಕಂಥ ಜನತಾದಳ ಪಕ್ಷ ರೈತರ ಪರವಾಗಿ ನಾವು ಬೀದಿಗೆ ಬರಲಿಕ್ಕೆ ಇವತ್ತು ರೆಡಿಯಾಗಿದ್ದೀವಿ. ಈಗಾಗಲೇ ಹಲವಾರು ಸುತ್ತಿನ ಸಭೆಗಳನ್ನು ಕೂಡ ಮಾಡಿರ್ತಕ್ಕಂಥದ್ದಾಗಿದೆ. ದಿನಾಂಕ 21ರಂದು ನಿಖಿಲ್ ಕುಮಾರಸ್ವಾಮಿ ಮತ್ತು ರೈತ ಸಂಘಟನೆಗಳ ನೇತೃತ್ವದಲ್ಲಿ ನಮ್ಮ ಭೂಮಿ ನಮ್ಮ ಹಕ್ಕು, ನಾವು ಸತ್ರ ಕೂಡ ನಮ್ಮ ಭೂಮಿಯನ್ನ ಟೌನ್ಶಿಪ್ಗೆ ಕೊಡಂಗಿಲ್ಲ, ನೀವು ಕೊಡ್ತಕ್ಕಂಥ ಹಣ ಯಾವುದೋ ಮದುವೆ ಮಾಡಿದ ತಕ್ಷಣ ಮುಗಿದ್ರೆ ನಮ್ಮ ಬದುಕನ್ನ ಯಾರು ಸುಧಾರಣೆ ಆಗುತ್ತದೆ ಅಂತಕ್ಕಂಥ ನಿಟ್ಟಿನಲ್ಲಿ ಇವತ್ತು ಮಹಿಳೆಯರು, ರೈತರು ಇವತ್ತು ನಾವು ಬೀದಿಗೆ ಬಂದು ಹೋರಾಟ ಮಾಡ್ತಕ್ಕಂಥದ್ದು ನೋಡ್ತಾ ಇದ್ದೀವಿ. ಈ ಕಾರಣಕ್ಕಾಗಿ ಕರ್ನಾಟಕ ಸರ್ಕಾರ ಏನು ಅರಾತುರಿಯಲ್ಲಿ DK ಶಿವಕುಮಾರ್ ಅವರು ಈಗಾಗಲೇ ಇಡೀ ರಾಜ್ಯದಲ್ಲಿ ಅತಿ ದೊಡ್ಡ ಟೌನ್ಶಿಪ್ ರಿಯಲ್ ಎಸ್ಟೇಟ್ ದಂಧೆಯಲ್ಲಿ ಮುಳುಗಿರ್ತಕ್ಕಂಥವರು DK ಶಿವಕುಮಾರ್ ಅವರು. ಅವ್ರಿಗೆ ಗೊತ್ತಿದೆ ಅಲ್ಲಿ ರಿಯಲ್ ಎಸ್ಟೇಟ್ ಟೌನ್ಶಿಪ್ ಮಾಡಿದ್ರೆ ಎಷ್ಟು ಲಾಭ ಬರ್ತದೆ ಅಂತಕ್ಕಂಥ ಗೊತ್ತಿದೆ. ಆ ನಿಟ್ಟಿನಲ್ಲಿ ಸುಮಾರು ರೈತರನ್ನ ಒಕ್ಕಲುಗಿಸ್ತಕ್ಕಂಥ ನಿಟ್ಟಿನಲ್ಲಿ ಈಗಾಗಲೇ ಆರ್ಡಿನೆನ್ಸ್ ಅನ್ನ ಪಾಸ್ ಮಾಡಿದ್ದಾರೆ, ಅಧಿಸೂಚನೆಯನ್ನ ಪಾಸ್ ಮಾಡಿರ್ತಕ್ಕಂಥದ್ದು ನೋಡ್ತಾ ಇದ್ದೀವಿ. ಈ ಸಂದರ್ಭದಲ್ಲಿ ಎನ್ ಶಿವಶಂಕರ್, ಸಣ್ಣ ನರಸಿಂಹ ನಾಯಕ, ಲಕ್ಷ್ಮೀಪತಿ ಗಾಣಧಾಳ, ನರಸಪ್ಪ ಆಶಾಪೂರು, ನಾಗರಾಜ ನಾಯಕ, ಅಮರೇಶ್ ಪಾಟೀಲ್ ಇದ್ದರು. ಈಗ ಚಿಕ್ಕದೊಂದು ಬ್ರೇಕ್. Raichur, where dreams become direction. Dream, learn, Grow. lead, become. Join Vedanta for your better future. At Vedanta, we don't just teach, we prepare you to win. Science or commerce, BBA, BCA or BCom, your journey starts here. JEE, NEET, CA foundations from expert faculty with proven results. District topper from last 7 years, consistent results, trusted by Raichur. Don't just study, build your future. At Vedanta, start strong, finish ahead. ಬ್ರೇಕ್ನ ನಂತರ ಮೆಘಾ ನ್ಯೂಸ್ಗೆ ಸ್ವಾಗತ. ಸ್ವಸಹಾಯ ಗುಂಪಿನ ಮಹಿಳೆಯರು ತಾವು ಮಾಡಿದ
ಉಳಿತಾಯದಿಂದ ಆಂತರಿಕ ಸಾಲವನ್ನು ಪಡೆಯುವ ಮೂಲಕ ಸ್ವಾವಲಂಬಿಗಳಾಗಬೇಕು. ಸ್ವಸಹಾಯ ಗುಂಪುಗಳ ರಚನೆಯಿಂದ ಆರ್ಥಿಕ ಭದ್ರತೆ ದೊರೆಯುತ್ತದೆ. ಇದಕ್ಕೆ ಬ್ಯಾಂಕುಗಳಿಂದ ನೀಡಬೇಕಾದ ಎಲ್ಲಾ ಸೇವೆಗಳನ್ನು ನೀಡಲಾಗುತ್ತದೆ ಎಂದು ಆರ್ಬಿಐ ವ್ಯವಸ್ಥಾಪಕಿ ಶೀಲಾ ಪ್ರಿಯಾ ಗೌತಮ್ ಹೇಳಿದರು. ಅವರಿಂದು ನಗರದ ಜಿಲ್ಲಾ ಪಂಚಾಯತ್ ಸಭಾಂಗಣದಲ್ಲಿ ಜಿಲ್ಲಾ ಪಂಚಾಯತ್ ಮತ್ತು ಲೀಡ್ ಬ್ಯಾಂಕ್ನಿಂದ ಹಮ್ಮಿಕೊಂಡಿದ್ದ ಸ್ವಸಹಾಯ ಗುಂಪಿನ ಮಹಿಳೆಯರಿಗೆ ಹಣಕಾಸಿನ ಸಾಕ್ಷರತೆ ಮತ್ತು ಸಾಲ ಸೌಲಭ್ಯಗಳು ಮತ್ತು ಬ್ಯಾಂಕ್ಗಳ ಸೇವೆಗಳ ಕುರಿತು ಮಾಹಿತಿ ಕಾರ್ಯಾಗಾರವನ್ನು ಸಸಿಗೆ ನೀರು ಹಾಕುವ ಮೂಲಕ ಉದ್ಘಾಟಿಸಿ ಮಾತನಾಡಿದರು. ಬಡತನ ನಿರ್ಮೂಲನೆ, ಮಹಿಳಾ ಸಬಲೀಕರಣ ಮತ್ತು ಆರ್ಥಿಕ ಸಹಕಾರ ಸ್ವಸಹಾಯ ಗುಂಪುಗಳ ಮೂಲ ಉದ್ದೇಶವಾಗಿದ್ದು, ಸ್ವಸಹಾಯ ಗುಂಪಿನಲ್ಲಿರುವ ಮಹಿಳೆಯರು ತಮ್ಮ ಉಳಿತಾಯದ ಹಣವನ್ನು ಆಂತರಿಕವಾಗಿ ಬಳಸಿಕೊಳ್ಳಬಹುದಾಗಿದೆ. ಆಸ್ಪತ್ರೆ, ವಿವಾಹ ಖರ್ಚುಗಳು, ಕೃಷಿ ಚಟುವಟಿಕೆಗಳು ಸೇರಿದಂತೆ ಇನ್ನಿತರೆ ಅಗತ್ಯತೆಗಳಿಗೆ ಬಳಸಿಕೊಳ್ಳಲು ಅನುಕೂಲವಾಗುತ್ತದೆ ಎಂದರು. ಸ್ವಸಹಾಯ ಗುಂಪುಗಳಿಗೆ ಬೇಕಾದ ಉಳಿತಾಯ ಖಾತೆಯನ್ನು ಯಾವುದೇ ಬ್ಯಾಂಕಿನಲ್ಲಿ ತೆರೆಯಲು ಎದುರಾಗುತ್ತಿರುವ ಸಮಸ್ಯೆಗಳ ಕುರಿತು ಇಂದಿನ ಕಾರ್ಯಕ್ರಮದಲ್ಲಿ ಚರ್ಚಿಸಲಾಗುತ್ತದೆ ಮತ್ತು ಆ ಸಮಸ್ಯೆಗಳನ್ನು ಬಗೆಹರಿಸುವಂತೆ ಬ್ಯಾಂಕುಗಳಿಗೆ ನಿರ್ದೇಶನ ನೀಡಲಾಗುತ್ತದೆ. ಬ್ಯಾಂಕುಗಳಲ್ಲಿ ಯಾವುದೇ ಸಮಸ್ಯೆಗಳು ಬಂದಲ್ಲಿ ಲೀಡ್ ಬ್ಯಾಂಕ್ ಗಮನಕ್ಕೆ ತರಬಹುದಾಗಿದೆ ಎಂದು ತಿಳಿಸಿದರು. ಭವಿಷ್ಯದಲ್ಲಿ ಸ್ವಸಹಾಯ ಗುಂಪಿನ ಮಹಿಳೆಯರು ಸಾಲ ಸೌಲಭ್ಯಗಳನ್ನು ಬಳಸಿಕೊಂಡು ಉದ್ಯಮಗಳನ್ನು ಸ್ಥಾಪಿಸಿ ಉದ್ಯೋಗ ಸೃಷ್ಟಿಗೆ ಅವಕಾಶಗಳು ಸಿಗುತ್ತವೆ. ಇದರಿಂದ ದೇಶದ ಅಭಿವೃದ್ಧಿಯೂ ಸಾಧ್ಯವಾಗುತ್ತದೆ ಎಂದು ತಿಳಿಸಿದರು. So we'll make a group of a few women and they will collectively pool some amount of money and they will internally lend to those who are in need of funds. Because sometimes some person may fall sick, maybe someone needs to spend for marriage. So immediate credit needs for consumption purpose was not readily available, and if credit was not available, then it is possible that that person would fall into deeper poverty. Being able to generate self-employment, and the best example of this self-employment is the cafe that is being run outside, in the Zilla Panchayat premises and other areas. So from poverty alleviation, now we have come to self-employment, gainful self-employment. And now SHG members, they are employed, they are getting income, and they have become self-sufficient. Okay, and with self-sufficiency comes a respect from the society and from your own family members as well. And when you have a successful enterprise, banks are much more willing to lend to you to help your business grow. Okay, so which is why we have invited managers from Canara Bank and Karnataka Gramin Bank here. They will be explaining you the procedures behind opening savings account and how to get a loan and what are all the activities you can undertake as an SHG to just from just helping your own members, you can build such enterprises that will employ other people also. So from employment seekers, you'll become employment generators. That is what the government of India also intends. And I hope that today's deliberations in this financial literacy program will be of great use to you in the coming future. Thank you. ಇದಕ್ಕೂ ಮೊದಲು ಕಾರ್ಯಾಗಾರದ ಅಧ್ಯಕ್ಷತೆ ವಹಿಸಿದ್ದ ಜಿಲ್ಲಾ ಲೀಡ್ ಬ್ಯಾಂಕ್ ವ್ಯವಸ್ಥಾಪಕ ಸುಧೀಂದ್ರ ಮಾತನಾಡಿ, ಸ್ವಸಹಾಯ ಗುಂಪುಗಳು ಪಂಚಸೂತ್ರಗಳನ್ನು ಪಾಲಿಸಬೇಕಾಗಿದ್ದು, ನಿಯಮಿತವಾಗಿ ಸಭೆಗಳನ್ನು ಮಾಡುವುದು, ನಿಯಮಿತವಾಗಿ ಉಳಿತಾಯ ಮಾಡುವುದು, ಆಂತರಿಕ ಸಾಲ, ಪ್ರತಿ ತಿಂಗಳು ಮರುಪಾವತಿ ಮತ್ತು ದಾಖಲೆಗಳನ್ನು ಸರಿಯಾಗಿ ನಿರ್ವಹಿಸಬೇಕು. ಈ ಪಂಚಸೂತ್ರಗಳು ಸ್ವಸಹಾಯ ಗುಂಪಿನಲ್ಲಿ ಪ್ರಮುಖ ಪಾತ್ರವನ್ನು ವಹಿಸುತ್ತವೆ ಎಂದರು. ಒಂದು ವೇಳೆ ಬ್ಯಾಂಕ್ಗಳಲ್ಲಿ ಖಾತೆ ತೆರೆಯುವುದು, ಸಾಲ ಪಡೆಯುವಲ್ಲಿ ಸಮಸ್ಯೆಗಳು
ಸಮಸ್ಯೆಗಳು ಕಂಡುಬಂದಲ್ಲಿ ಅಥವಾ ಬ್ಯಾಂಕುಗಳ ಸಾಲ ನೀಡಲು ಮತ್ತು ಖಾತೆ ತೆರೆಯಲು ನಿರಾಕರಿಸಿದ್ದಲ್ಲಿ ಲೀಡ್ ಬ್ಯಾಂಕ್ ಅಥವಾ ಗ್ರಾಮ ಪಂಚಾಯತ್ ಅಥವಾ ತಾಲೂಕು ಪಂಚಾಯತ್ಗೆ ಮಾಹಿತಿ ನೀಡಿದ್ದಲ್ಲಿ ಸಮಸ್ಯೆಗಳನ್ನು ಬಗೆಹರಿಸಲಾಗುವುದು ಎಂದು ತಿಳಿಸಿದರು. ಒಂದು ಅಕೌಂಟ್ SHG ಅಕೌಂಟ್ ಓಪನ್ ಮಾಡ್ಲಿಕ್ಕೆ ಹೋದಾಗ ಅಥವಾ ಒಂದು ಲೋನ್ ಅಕೌಂಟ್ ಓಪನ್ ಮಾಡ್ಲಿಕ್ಕೆ ಹೋದಾಗ ಅಲ್ಲಿ ಕೆಲವೊಂದು ಸಮಸ್ಯೆಗಳು ಅಥವಾ ಆಪರೇಷನಲ್ ಇಶ್ಯೂಗಳು ನಮಗೆ ಎದುರಾಗ್ತವೆ. ಸೊ ಆ ಒಂದು ಸಮಸ್ಯೆಯನ್ನ ಬಗೆಹರಿಸಿ ಎಲ್ಲ SHGಗಳು ಯಾವುದೇ ಒಂದು ಕಷ್ಟ ಇಲ್ಲದಂಗೆ ಮತ್ತೆ ಜಾಸ್ತಿ ಅಡ್ಡಾಡದಂಗೆ ಸುಲಭವಾಗಿ ಶೀಘ್ರವಾಗಿ ಹೇಗೆ ಸಾಲ ಪಡೆಯಬೇಕು ಅನ್ನೋದು ಈ ಒಂದು ಕಾರ್ಯಕ್ರಮದ ಉದ್ದೇಶ. ಹಾಗಾಗಿ ನಾವು ಈ ನಮ್ಮ ಜಿಲ್ಲೆಯಿಂದ ಕೆನರಾ ಬ್ಯಾಂಕ್ ಮತ್ತೆ ಕರ್ನಾಟಕ ಗ್ರಾಮೀಣ ಬ್ಯಾಂಕ್ಗಳನ್ನ ಅಧಿಕಾರಿಗಳನ್ನ ಕರೆಸಿದ್ದೀವಿ. ಅವರು ನಿಮಗೆ ಬ್ಯಾಂಕ್ ಅಲ್ಲಿ ಉಳಿತಾಯ ಖಾತೆ ಅಥವಾ ಸೇವಿಂಗ್ಸ್ ಬ್ಯಾಂಕ್ ಅಕೌಂಟ್ ಹೆಂಗ್ ತೆಗೆಯಬೇಕು ಮತ್ತೆ ಲೋನ್ ಮಾಡ್ಬೇಕಾದ್ರೆ ಯಾವ ದಾಖಲೆಗಳನ್ನ ನೀವು ಕೊಡ್ಬೇಕಾಗುತ್ತೆ ಅನ್ನೋದ್ರ ಬಗ್ಗೆ ನಿಮಗೆ ವಿವರವಾಗಿ ಮಾಹಿತಿಗಳನ್ನ ನೀಡ್ತಾರೆ. ಸೊ ತಮಗೆಲ್ಲ ಗೊತ್ತೇ ಇರಬೇಕು, ಈ ಒಂದು ಸಂಘ ತೆಗಿಬೇಕು ಅಂದ್ರೆ ಮುಖ್ಯವಾಗಿ ನಾವು ಪಂಚಸೂತ್ರಗಳು ಅಂತ ಕರಿತೀವಿ. ಸೊ ಎಲ್ಲರಿಗೂ ಗೊತ್ತಿರೋ ಪಂಚಸೂತ್ರಗಳಲ್ಲಿ ಮೊದಲನೇದು ಸಂಘಗಳು ನಿಯಮಿತವಾಗಿ ಸಭೆಗಳನ್ನು ಮಾಡೋದು, ಎರಡನೇದು ನಿಯಮಿತವಾಗಿ ಉಳಿತಾಯ ಮಾಡೋದು, 3 ಆಂತರಿಕ ಸಾಲ. ಸಂಘ ಪ್ರತಿನಿಧಿಗಳು ತಮ್ಮ ಏನು ಉಳಿತಾಯ ಮಾಡಿರ್ತೀರೋ ಆ ಒಂದು ಮೊತ್ತದಿಂದ ತಾವೇ ಪ್ರತಿನಿಧಿಗಳು ಆಂತರಿಕವಾಗಿ ಸಾಲವನ್ನು ಪಡೆಯೋದು ಮತ್ತು ಸಾಲ ತಗೊಂಡಿರೋ ಏನು ಸಾಲ ಮಾಡಿರ್ತೀರೋ ಪ್ರತಿನಿಧಿಗಳು ಸಕಾಲಿಕವಾಗಿ ಮರುಪಾವತಿ ಮಾಡಬೇಕು. ಮತ್ತೆ ಈ ರೀತಿ ಸಭೆ ಮಾಡಿರೋದ್ರ ಬಗ್ಗೆ ಮತ್ತೆ ಸಾಲ ಉಳಿತಾಯ ಮಾಡಿರೋದ್ರ ಬಗ್ಗೆ ದಾಖಲೆಗಳನ್ನ ರಿಜಿಸ್ಟರ್ಗಳನ್ನ ಮೇಂಟೈನ್ ಮಾಡಬೇಕು. ಇವು ನಾವು ಪಂಚಸೂತ್ರಗಳು ಅಂತ ಕರಿತೀವಿ. ಯಾವುದೇ ಒಂದು SHG ಒಂದು ಫಾರ್ಮೇಶನ್ ಅಥವಾ ಅದ್ರ ಭದ್ರತೆಯನ್ನು ನಾವು ನೋಡ್ಬೇಕಾದ್ರೆ ಈ ಪಂಚಸೂತ್ರಗಳನ್ನ ಆಧರಿಸ್ಬಿಟ್ಟು ಇದ್ರ ಮೇಲೆ ಆ SHGಗೆ ಬ್ಯಾಂಕ್ ಲಿಂಕೇಜಸ್ ಗಳನ್ನ ಕೊಡ್ಬೇಕಾಗುತ್ತೆ. ಸೊ ಕ್ರೆಡಿಟ್ ಲಿಂಕೇಜ್ ಮುಖ್ಯವಾಗಿ ಸಾಲ ಕೊಡ್ಬೇಕಾದ್ರೆ ಈ 5 ಪಂಚಸೂತ್ರಗಳು ಪ್ರಮುಖವಾದ ಪಾತ್ರ ವಹಿಸ್ತದೆ. ಸಂಘ ಯಾವಾಗ ರಚನೆ ಆಯಿತು, ಅದು ಸಂಘದ ಪ್ರತಿನಿಧಿಗಳು ಯಾರು, ಸೊ ಸಂಘದಲ್ಲಿ ಸಭೆ ಯಾವಾಗ ವಾರಕ್ಕೊಮ್ಮೆ ಅಥವಾ 15 ದಿನಕ್ಕೊಮ್ಮೆ ತಿಂಗಳಿಗೊಮ್ಮೆ ಸಭೆ ಸೇರ್ಬೇಕಾಗುತ್ತೆ, ಸಭೆಯಲ್ಲಿ ಏನ್ ಚರ್ಚೆ ಮಾಡಲಾಗಿತ್ತು, ಸೊ ಇಂಥ ವಿಷಯಗಳನ್ನೆಲ್ಲ ಮತ್ತೆ ಉಳಿತಾಯ ಪ್ರತಿನಿಧಿಗಳು ಯಾರ್ಯಾರು ಎಷ್ಟೆಷ್ಟು ಹಣನ ಸಂಘದಲ್ಲಿ ಹೂಡಿಕೆ ಮಾಡಿದ್ದಾರೆ. ಸೊ ಈ ರೀತಿಯಾದ ಎಲ್ಲ ಒಂದು ದಾಖಲೆಗಳನ್ನ ನೀವು ಮೇಂಟೈನ್ ಮಾಡೋದ್ರಿಂದ ನಿಮಗೆ ಏನಾಗಿರುತ್ತೆ, ಬ್ಯಾಂಕ್ಗಳಲ್ಲಿ ಈ ಒಂದು ದಾಖಲೆಗಳನ್ನು ನೀವು ಒದಗಿಸಿದಾಗ ಸಾಲಗಳು ಸುಲಭವಾಗಿ ಮತ್ತು ಶೀಘ್ರವಾಗಿ ದೊರೆಯುತ್ತೆ. ಸೊ ಇದ್ರ ಬಗ್ಗೆ ಸಂಕ್ಷಿಪ್ತವಾಗಿ ಕೆಲವೊಂದಿಷ್ಟು RBI ಗೈಡ್ಲೈನ್ಸ್ ಅನ್ನ ನಾವು ನಿಮಗೆ ಹೇಳ್ತೀವಿ. ಅದು ಬಿಟ್ಟು ಬ್ಯಾಂಕ್ಗಳ ಇದು ಏನೈತೆ. ಈ ಸಂದರ್ಭದಲ್ಲಿ ಕೆನರಾ ಬ್ಯಾಂಕ್ ಹಿರಿಯ ವ್ಯವಸ್ಥಾಪಕ ಶಿವಪ್ರಸಾದ್, ಪ್ರಗತಿ ಕೃಷ್ಣ ಗ್ರಾಮೀಣ ಬ್ಯಾಂಕ್ ವ್ಯವಸ್ಥಾಪಕಿ ವಿಜಯಲಕ್ಷ್ಮಿ, NRLM ಜಿಲ್ಲಾ ವ್ಯವಸ್ಥಾಪಕ ಶ್ರೀಕಾಂತ್ ಸೇರಿದಂತೆ ಸ್ವಸಹಾಯ ಗುಂಪಿನ ಮಹಿಳೆಯರು ಉಪಸ್ಥಿತರಿದ್ದರು. ಪ್ರಜಾಪ್ರಭುತ್ವ ದೇಶದಲ್ಲಿ ಮತದಾನ ಬಹಳ ಮಹತ್ವದ್ದಾಗಿದ್ದು ವಿಶೇಷ ಪರಿಷ್ಕರಣೆ ಮೂಲಕ ಮತ್ತಷ್ಟು ಪಾರದರ್ಶಕವಾಗುತ್ತದೆ ಎಂದು ಸಹಾಯಕ ಆಯುಕ್ತ ಡಾಕ್ಟರ್ ಹಂಪಣ್ಣ ಸಜ್ಜನ್ ಹೇಳಿದರು. ಅವರಿಂದು ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ಮಹಾನಗರ ಪಾಲಿಕೆ, ಸ್ವೀಪ್ ಸಮಿತಿಗಳ ಸಹಯೋಗದಲ್ಲಿ ಆಯೋಜಿಸಲಾಗಿದ್ದ ಮತದಾರರ ಪಟ್ಟಿಯ ವಿಶೇಷ ಪರಿಷ್ಕರಣೆ ಜಾಗೃತಿ ಜಾಥಾಕ್ಕೆ ಚಾಲನೆ ನೀಡಿ ಮಾತನಾಡಿದರು. ವಿಶೇಷವಾಗಿ ಈ ವರ್ಷ ಇಡೀ ರಾಜ್ಯಾದ್ಯಂತ ದೇಶದ ವಿವಿಧ ರಾಜ್ಯಗಳಲ್ಲಿ ಮತದಾರರ ಪಟ್ಟಿಯ ವಿಶೇಷ ಸಮಗ್ರ ಪರಿಷ್ಕರಣೆಯ SIR ಕಾರ್ಯ ನಡೆಯುತ್ತಿದೆ. ಈಗಾಗಲೇ ಮ್ಯಾಪಿಂಗ್ ಕಾರ್ಯವನ್ನು BLO ಅವರು ನಿರಂತರವಾಗಿ ಮಾಡುತ್ತಿದ್ದು, ನಾವುಗಳು SIR ಪ್ರಕ್ರಿಯೆಯಲ್ಲಿ ಭಾಗವಹಿಸಿ ನಿಮ್ಮ ಮತದಾನವನ್ನು ಭದ್ರಪಡಿಸಿಕೊಳ್ಳಬೇಕು. SIR ಯೋಜನೆ ಯಶಸ್ವಿಯಾದರೆ ಚುನಾವಣೆಗಳು ಇನ್ನಷ್ಟು ಪಾರದರ್ಶಕವಾಗುತ್ತವೆ ಎಂದರು. ಒಬ್ಬ ಮತದಾರರ ಹೆಸರು 3-4 ಕಡೆ ಇರುವುದು ಕಾನೂನು ಬಾಹಿರ್ಯವಾಗಿದ್ದು 2002ರ ಪಟ್ಟಿ ವಿವರಗಳನ್ನು ಸರಿಯಾಗಿ ತುಂಬಿ ನೀಡಿ. ನಿಮ್ಮ ಮತದಾನದ ಹಕ್ಕು ಉಳಿಸಿಕೊಳ್ಳಬೇಕು. ಪ್ರತಿಯೊಬ್ಬ ಅರ್ಹ ಮತದಾರರನ್ನು ಮತದಾರರ ಪಟ್ಟಿಯಿಂದ ಯಾವುದೇ ಕಾರಣಕ್ಕೂ ಹೊರಗೆ ಉಳಿಯಬಾರದು. ಪ್ರತಿಯೊಬ್ಬರು SIRನಲ್ಲಿ ಪಾಲ್ಗೊಳ್ಳಿ, ಸಹಕರಿಸಿ, ಪ್ರಜಾಪ್ರಭುತ್ವ ಆಡಳಿತವನ್ನು ಬಲಪಡಿಸಿ ಮಾದರಿಯ ಶುದ್ಧ ಮತದಾರ ಪಟ್ಟಿ ತಯಾರಿಸುವುದೇ SIR ಕಾರ್ಯಕ್ರಮವಾಗಿದೆ ಎಂದರು. ಒಂದು ಸೆಕೆಂಡ್ ಸರ್ ರೆಕಾರ್ಡಿಂಗ್ ಆಗ್ತದೆ. 1 ಸೆಕೆಂಡ್ ಸರ್. ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್ ಮಾನ್ಯ ಭಾರತ ಚುನಾವಣಾ ಆಯೋಗ ದಿನಾಂಕ 14 ಮೇ 2026 ನೋಟಿಫಿಕೇಶನ್ ಹೊರಡಿಸಿದೆ. ಅದರ ಸಿದ್ಧತೆಗಳು ನಡೀತಾ ಇದ್ದಾವೆ.
ಅದು ಜೂನ್ 30ರಿಂದ ಜುಲೈ 29ರವರೆಗೂ ನಮ್ಮ ಬೂತ್ ಲೆವೆಲ್ ಅಧಿಕಾರಿಗಳು ಅವರು ಮನೆ ಮನೆ ಭೇಟಿ ಕೊಟ್ಟು ಎನ್ಯುಮರೇಷನ್ ಫಾರ್ಮ್ಗಳನ್ನು ಡಿಸ್ಟ್ರಿಬ್ಯೂಟ್ ಮಾಡಿ ಮತ್ತು ಅದನ್ನು ತುಂಬಿದಂಥ ಎನ್ಯುಮರೇಷನ್ ಫಾರ್ಮ್ಸನ್ನು ಕಲೆಕ್ಟ್ ಮಾಡುವಂಥದ್ದು ಮತ್ತು ಇದೇ ರೀತಿ ಎಲ್ಲ ಅದಕ್ಕೆ ಸಂಬಂಧಿಸಿದ ಎಲ್ಲ ಪ್ರಕ್ರಿಯೆಗಳು ಜೂನ್ 30ರಿಂದ ಚಾಲನೆ ಆಗ್ತಾ ಇರೋದ್ರಿಂದ ಇವತ್ತು ಇದೇ ಈ ಒಂದು ಸಂದರ್ಭದಲ್ಲಿ ಈ ಜಾಗೃತಿ ಮೂಡಿಸುವಂಥ ಕೆಲಸ ಕೂಡ ಈ ಕಾರ್ಯಕ್ರಮದಲ್ಲಿ ನಡೀತಾ ಇದೆ. ಏನೇನು ಮಾಡಬೇಕು ಸರ್? ಕುಟುಂಬ ವರ್ಗದವರು ಯಾವ ರೀತಿ ಮಾಹಿತಿ ಸ್ಪೆಷಲ್ ರಿವಿಷನ್ ಅಂತ ಹೇಳಿದ್ರೆ ಇದು ಸಮಗ್ರವಾಗಿ ಹೊಸ ಒಂದು ಮತದಾರ ಪಟ್ಟಿ ತಯಾರು ಮಾಡುವಂಥ ಒಂದು ಪ್ರಕ್ರಿಯೆ. ಇದು ಸುಮಾರು 2002ರಲ್ಲಿ ಹಿಂದೆ ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್ ಕರ್ನಾಟಕದಲ್ಲಿ ನಡೆದಿದೆ. ಸೊ ಈ ಒಂದು ಮಧ್ಯದಲ್ಲಿ 23-24 ವರ್ಷದಲ್ಲಿ ಸಾಕಷ್ಟು ಕುಟುಂಬಗಳು ಅರ್ಬನೈಸೇಷನ್ ಆಗಿರೋದ್ರಿಂದ ಅಥವಾ ಉದ್ಯೋಗವನ್ನು ಅರಿಸ್ಕೊಂಡು ಅಥವಾ ವಿದ್ಯಾಭ್ಯಾಸ ಮಾಡಲಿಕ್ಕೆ ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ಮೈಗ್ರೇಷನ್ ಎಲ್ಲ ಆಗಿರ್ತದೆ. ಸೊ ಅಂಥ ಸಂದರ್ಭಗಳಲ್ಲಿ ಈಗ ಮತದಾರ ಪಟ್ಟಿನಲ್ಲಿ ಒಂದು ಕಾಯ್ದೆ ಇದೆ, ಒಬ್ಬ ಮತದಾರರು ಒಂದು ಕಡೆ ಮಾತ್ರ ವೋಟರಾಗಿರ್ಬೇಕಂತ. ಸೊ ಈ 20-23 ವರ್ಷದಲ್ಲಿ ಸಾಕಷ್ಟು ಬದಲಾವಣೆ ಆಗಿರೋದ್ರಿಂದ ಒಂದು ಮತದಾರ ಪಟ್ಟಿಗೆ ಶುದ್ಧೀಕರಣ ಮಾಡಬೇಕು ಅಥವಾ ಅದರಲ್ಲಿ ಯಾರು ಮರಣ ಹೊಂದಿದ್ದಾರೆ ಏನಂದರೆ ಎಲ್ಲ ಎಲಿಜಿಬಲ್ ವೋಟರ್ಸು ಮತದಾರ ಪಟ್ಟಿನಲ್ಲಿ ಇರುವಂತೆ ಮಾಡುವಂಥ ಪ್ರಕ್ರಿಯೆ SIR. ಮತದಾರರ ಸಾಕ್ಷರತಾ ಕ್ಲಬ್ ನೋಡೆಲ್ ಅಧಿಕಾರಿ ಡಾಕ್ಟರ್ ದಂಡಪ್ಪ ಬೇರಾದರ ಮಾತನಾಡಿ, ಮತದಾರ ಪಟ್ಟಿಯ ಪರಿಷ್ಕರಣೆ ಜಾಗೃತ ನಾಗರಿಕರ ಹೊಂದಾಣಿಕೆಯಾಗಿದೆ. ಪ್ರತಿ ಅರ್ಹ ನಾಗರಿಕನು ಮತ್ತು ಮತದಾರರ ಹೆಸರು ಮತದಾರರ ಪಟ್ಟಿಯಲ್ಲಿ ಇರಬೇಕು. ಪ್ರತಿಯೊಬ್ಬ ನಾಗರಿಕರು SIR ಯೋಜನೆಗೆ ಸಹಕರಿಸಿ ಪ್ರಜಾಪ್ರಭುತ್ವವನ್ನು ಯಶಸ್ವಿಗೊಳಿಸಿರಿ ಎಂದರು. ಈ ಸಂದರ್ಭದಲ್ಲಿ ಜಿಲ್ಲಾ ಆಯುಷ್ ವೈದ್ಯಾಧಿಕಾರಿ ಡಾಕ್ಟರ್ ಶಂಕರ್ ಗೌಡ, ತಾಲೂಕು ಪಂಚಾಯತ್ ಕಾರ್ಮಿಕರ ಅಧಿಕಾರಿಗಳಾದ ಚಂದ್ರಶೇಖರ್ ಪಾವರ್, ಜಿಲ್ಲಾ ಸರ್ಕಾರಿ ನೌಕರರ ಸಂಘದ ಕಾರ್ಯಾಧ್ಯಕ್ಷ ಡಾಕ್ಟರ್ ಶಂಕರ್ ಗೌಡ, ಪ್ರಜಾಪಿತ ಬ್ರಹ್ಮಕುಮಾರಿ ಸಂಸ್ಥೆಯ ರಾಜಯೋಗಿಣಿ ಬಿ ಸ್ಮಿತಾ ಅಕ್ಕ, ತಾಲೂಕು ದೈಹಿಕ ಶಿಕ್ಷಣಾಧಿಕಾರಿ ಪರಶುರಾಮ್ ಹೆಚ್, ಭಾರತ ಸೇವಾ ದಳದ ವಿಭಾಗೀಯ ಸಂಚಾಲಕ ವಿದ್ಯಾಸಾಗರ್ ಚಿಮಣಗೇರಿ, ವಿವಿಧ ಕಾಲೇಜಿನ ವಿದ್ಯಾರ್ಥಿಗಳು ಹಾಗೂ ಜಿಲ್ಲಾ ಆಯುಷ್ ಯೂನಿಯನ್ ವೈದ್ಯರು, ತಾಲೂಕು ಪಂಚಾಯಿತಿಯ ಸಿಬ್ಬಂದಿಗಳು ಸೇರಿದಂತೆ ಇನ್ನಿತರರು ಭಾಗವಹಿಸಿದ್ದರು. ವಿಧಾನ ಪರಿಷತ್ ಸದಸ್ಯ ಸ್ಥಾನಕ್ಕೆ ಬಿಜೆಪಿ ಪಕ್ಷದ ಅಭ್ಯರ್ಥಿಯಾಗಿ ಸ್ಪರ್ಧಿಸಿದ್ದ ಆರ್ ರಘು ಕೌಟಿಲ್ಯ ಅವರು ಹೆಚ್ಚಿನ ಮತಗಳನ್ನು ಪಡೆದು ವಿಧಾನ ಪರಿಷತ್ ಸದಸ್ಯರಾಗಿ ಆಯ್ಕೆಯಾಗಿದ್ದು, ಮಡಿವಾಳ ಸಮಾಜದ ವತಿಯಿಂದ ನಗರದ ಚಂದ್ರಮೌಳೇಶ್ವರ ವೃತ್ತದಲ್ಲಿ ಮಡಿವಾಳ ಯುವ ಘಟಕ ಹಾಗೂ ಬಿಜೆಪಿ ಒಬಿಸಿ ಮೋರ್ಚಾ ನಗರ ಘಟಕದ ವತಿಯಿಂದ ಅದ್ದೂರಿ ಸಂಭ್ರಮಾಚರಣೆ ಮಾಡಲಾಯಿತು. ಕಾರ್ಯಕರ್ತರು ಪಟಾಕಿ ಸಿಡಿಸಿ ಸಿಹಿ ಹಂಚಿ ಘೋಷಣೆಗಳನ್ನು ಕೂಗಿ ಸಂತಸ ವ್ಯಕ್ತಪಡಿಸಿದರು. ಈ ಸಂದರ್ಭದಲ್ಲಿ ಹಿಂದುಳಿದ ಜಾತಿಗಳ ಒಕ್ಕೂಟದ ಜಿಲ್ಲಾಧ್ಯಕ್ಷ ಜಿ ವೆಂಕಟೇಶ್ ಮಡಿವಾಳ ಮಾತನಾಡಿ, ಮಡಿವಾಳ ಸಮಾಜದ ವ್ಯಕ್ತಿಗೆ ಬಿಜೆಪಿ ಪಕ್ಷ ಅವಕಾಶ ಕಲ್ಪಿಸಿ ವಿಧಾನ ಪರಿಷತ್ ಸದಸ್ಯರನ್ನಾಗಿ ಆಯ್ಕೆಯಾಗುವಂತೆ ಮಾಡಿದ ಪಕ್ಷದ ರಾಷ್ಟ್ರೀಯ ಹಾಗೂ ರಾಜ್ಯ ನಾಯಕತ್ವಕ್ಕೆ ಹೃದಯಪೂರ್ವಕ ಧನ್ಯವಾದಗಳನ್ನು ಸಲ್ಲಿಸಿದರು. ರಾಜ್ಯದ ಉನ್ನತ ಸದನದಲ್ಲಿ ಸಮಾಜದ ಪ್ರತಿನಿಧಿತ್ವ ದೊರೆಯುತ್ತಿರುವುದು ಮಡಿವಾಳ ಸಮುದಾಯಕ್ಕೆ ಹೊಸ ಶಕ್ತಿ ಹಾಗೂ ಆತ್ಮವಿಶ್ವಾಸ ಹೆಚ್ಚಿಸಿದೆ ಎಂದರು. ಮಡಿವಾಳ ಮಾಚ ದೇವರಿಗೆ, ಮಡಿವಾಳ ಮಾಚ ದೇವರಿಗೆ, ವಿಜೇಂದ್ರನವರಿಗೆ, ಡಾಕ್ಟರ್ ಸುರೇಶ್ ಪಾಟೀಲ್ ಅವರಿಗೆ, ಬೋಲೋ ಭಾರತ್ ಮಾತಾ ಕಿ, ಬೋಲೋ ಭಾರತ್ ರಘು ಪಟೇಲ್ ಅವರಿಗೆ, ರಘು ಪಟೇಲ್ ಅವರಿಗೆ, ಬೋಲೋ ಭಾರತ್ ಮಾತಾ ಕಿ, ಭಾರತ್ ಮಾತಾ ಕಿ, ಮಡಿವಾಳ ಮಾಚ ದೇವರಿಗೆ, ಮಡಿವಾಳ ಮಾಚ ದೇವರಿಗೆ, ವಿಜೇಂದ್ರನವರಿಗೆ, ಡಾಕ್ಟರ್ ಸುರೇಶ್ ಪಾಟೀಲ್ ಅವರಿಗೆ.
ಈ ಸಂದರ್ಭದಲ್ಲಿ ಸಮಾಜದ ಮುಖಂಡರು ಇದ್ದರು. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. ಎನ್ಎಸ್ ಬೋಸರಾಜರಿಗೆ ಸಚಿವ ಸ್ಥಾನ ನೀಡುವುದು ಸೂಕ್ತ. ಮಾದಿಗ ಸಮಾಜ ಮುಖಂಡರ ಆಗ್ರಹ. ಪಕ್ಷ ಮತ್ತು ಅಭಿವೃದ್ಧಿಗೆ ಸಚಿವ ಸ್ಥಾನ ನೀಡುವುದು ಅಗತ್ಯ. ಜಯಣ್ಣ. ವಿವಿಧ ಗ್ರಾಮಗಳ ಕಾಮಗಾರಿಗೆ ಶಾಸಕ ದದ್ದಲ್ ಬಸನಗೌಡ ಚಾಲನೆ. ಶೈಕ್ಷಣಿಕ ಅಭಿವೃದ್ಧಿಗೆ 100 ಕೋಟಿ ಅನುದಾನ. ಬಿಡದಿ ಭೂ ಸ್ವಾಧೀನ ವಿರೋಧಿಸಿ ಜೂನ್ 22ರಿಂದ ಪಾದಯಾತ್ರೆ. ಜಿಲ್ಲಾ ಮತ್ತು ತಾಲೂಕು ಪದಾಧಿಕಾರಿಗಳು ಭಾಗಿ. ಎಂ ವಿರೂಪಾಕ್ಷಿ. ಹಣಕಾಸು ಸಾಕ್ಷರತೆ ಯೋಜನೆಗಳ ಮಾಹಿತಿ ಕಾರ್ಯಾಗಾರ. ಮಹಿಳಾ ಸಬಲೀಕರಣಕ್ಕೆ ಸ್ವಸಹಾಯ ಗುಂಪುಗಳಿಗೆ ಆರ್ಥಿಕ ನೆರವು ಸದ್ಬಳಕೆಯಾಗಲಿ. ಶೀಲಾಪ್ರಿಯಾ ಗೌತಮ್. ವಿಶೇಷ ಮತದಾರರ ಪಟ್ಟಿ ಪರಿಷ್ಕರಣೆಯಿಂದ ಪಾರದರ್ಶಕ ಚುನಾವಣೆ ನಡೆಯಲು ಸಹಕಾರಿ. ಡಾಕ್ಟರ್ ಹಂಪಣ್ಣ ಸಜ್ಜನ್. ಮತ್ತು ಮಡಿವಾಳ ಸಮಾಜದ ರಘು ಕೌಟಿಲ್ಯ ವಿಧಾನ ಪರಿಷತ್ ಸದಸ್ಯರಾಗಿ ಆಯ್ಕೆ. ಸಮಾಜದಿಂದ ಸಂಭ್ರಮಾಚರಣೆ. ಇದಿಷ್ಟು ಇವತ್ತಿನ ಸುದ್ದಿಗಳು. ಪ್ರಮುಖ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಮೆಗಾ ನ್ಯೂಸ್.